ಹೇಳ್ತಾರೆ ಈಗ ನೋಡಿ, ನಾವು ಈಗೇನೋ ಒಂದು ಸಮಯವನ್ನ ನಾವೇ ರೂಢಿಸ್ಕೊಂಡಿದೀವಿ ಲಿಂಗ ಪೂಜೆ ಮಾಡಕ್ಕೆ ಅಂತ ಇಟ್ಕೊಳ್ಳಿ. ಅಯ್ಯೋ ಈ ನಾಳೆ ದಿವಸ ಏನ್ ಅನ್ಸುತ್ತೆ, ಸ್ವಲ್ಪ ನಾಳೆ ರಜೆ ಇದೆ ಅಂತನೋ ಏನೋ ಏನ್ ಮಾಡೋದು, ಇನ್ನೂ ಸ್ವಲ್ಪ ಮುಂಚೆ ಎದ್ದು ಮಾಡಿದ್ರೆ ಏನಾಗತ್ತೆ ಅನ್ನೋ ಭಾವದಲ್ಲಿ ನೀವು ಮಾಡಿದ್ರೆ ಆಗ ಆಗತಕ್ಕಂತ ಆನಂದವೇ ಬೇರೆ. ಆ ಆನಂದ ಆ ದಿವಸದ ಪೂರ್ತಿ ಪ್ರತಿ ಗಳಿಗೆಯಲ್ಲೂ ಕೂಡ ಅನುಭವಿಸ್ತೀವಿ ನಾವು. ಆ ರೀತಿಯ ಮನಸ್ಥಿತಿ. ಅದಕ್ಕೆಲ್ಲ ಹೇಳ್ತಾರೆ ಇದೆಲ್ಲವೂ ಕೂಡ ಸಮಗ್ರ ಪರಿವರ್ತನೆ ನನ್ನ ಅಂತರಂಗದಲ್ಲಿ ಇವೆಲ್ಲ ತೋರಿಸ್ತವೆ ಕಾಣಕ್ಕೆ. ಅಂದ್ರೆ ಈ ಪರಿವರ್ತನೆ ಆಗ್ಲಿಕ್ಕೆ ಇವೆಲ್ಲ ನಮ್ಗೆ ಪೂರಕವಾಗಿ ನನ್ನ ಅಂತರಂಗದಲ್ಲಿರ್ಬೋದು ಬಹಿರಂಗದಲ್ಲಿರ್ಬೋದು ಅದು ನನಗೆ ಪೂರಕವಾಗಿ ಕೆಲಸ ಮಾಡುತ್ತೆ ಈ ಆವರಣಗಳು ಅಂತ. ಮತ್ತೆ ಇದರಿಂದ ಕೆಲವೊಂದು ನಾನು ಹೇಳಿದೆ ಆಂತರಿಕವಾಗಿ ಆಗತಕ್ಕಂತ ಬದಲಾವಣೆಗಳು ಯಾವುದು ಅಂತ ಹೇಳಿದ್ರೆ, ಅಲ್ಲಿ ಸಾಧಕನಲ್ಲಿ ಇರತಕ್ಕಂತ 3 ದೋಷಗಳು ನಮ್ಗೆ ಗೊತ್ತಿರೋಂಗೆ ಹೇಳ್ತೀನಿ. ಮಲಗಳಿದಾವೆ ಅಂತ ಹೇಳಿ, ಮಲಗಳು ಯಾವಾಗ್ಲಿಂದನೋ ಬಂದಿರೋಂಥದ್ದು ಗೊತ್ತಿಲ್ಲ. ಅದೆಲ್ಲ ಹೇಳ್ತಾರಲ್ಲ ಏನು ನನ್ನ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥದ್ದು ಅವೆಲ್ಲ ಬಂದಿರ್ತಾವ. ಅದೆಲ್ಲ ತಾನೇ ಎಲ್ಲ ಪ್ರತಿಯೊಂದು ಜೀವಕೋಶಗಳಲ್ಲಿ ಇರತಕ್ಕಂಥದ್ದು, ಅದನ್ನೇ ಟೆಸ್ಟ್ ಮಾಡ್ತಾರೆ, ಅದೆಲ್ಲ ಗೊತ್ತಾಗತ್ತಲ್ಲ. ಹಾಗೆ ಇನ್ನು ನನ್ನಲ್ಲಿ ಜಾಸ್ತಿ ಅಂದ್ರೆ ಅಧಿಕ ಪ್ರಮಾಣದಲ್ಲಿ ಇರತಕ್ಕಂಥದ್ದು ಅಜ್ಞಾನ. ಎಷ್ಟು ಗೊತ್ತಿರುತ್ತೀರಿ, ಎಷ್ಟೊಂದು ಹೇಳ್ತಾರೆ ಗೊತ್ತಿದ್ರು ನಾನ್ ಕೆಲಸ ಮಾಡ್ಲಿಲ್ವಲ್ಲ ಅಂತ ಅಮನಿಸ್ತಿರುತ್ತಲ್ಲ ನಮ್ಗೆ. ಆ ಒಂದು ಅಜ್ಞಾನ ಇರ್ಬೋದು. ಅಹಂಕಾರನೂ ಅಷ್ಟೇ. ಅಹಂಕಾರನು ಬಹಳ ಬಹಳ ಸೂಕ್ಷ್ಮಾತಿ ಸೂಕ್ಷ್ಮವಾಗಿ ನನ್ನನ್ನ ಅಧೋಮುಖಕ್ಕೆ ತಗೊಂಡ್ಬಿಡುತ್ರಿ. ಅದು ಬಹಳ ಸೂಕ್ಷ್ಮವಾಗಿ ಹೇಳಕ್ಕೆ ಬರಂಗಿಲ್ಲ. ಅದು ನಾ ಅಹಂಕಾರ ಅಂತ ಅದಕ್ಕೆ ಹೆಸರು ಕೊಡಂಗೇ ಇಲ್ಲ. ಆ ರೀತಿ ನನ್ನಲ್ಲಿ ಕೆಲಸ ಮಾಡಿಸ್ಬಿಡುತ್ತೆ. ಆಮೇಲೆ ಆಸಕ್ತಿ. ಹೆಂಗೆ ಇದು ಅಜ್ಞಾನ ತಪ್ಪು ತಿಳುವಳಿಕೆ ಮಾಡ್ಕೊಳ್ಳುವಂಥದ್ದು. ಏನು ತಿಳ್ಕೊಳ್ಬೇಕು ಸತ್ಯದ ನಿಲುವಿನಲ್ಲಿ ಏನಿದೆ ಅದನ್ನ ಬಿಟ್ಟು ಬೇರೆ ಏನನ್ನು ಅರ್ಥೈಸ್ಕೊಳ್ಳುವಂಥದ್ದು. ಮತ್ತು ಅಹಂಕಾರ ನಿನಗಿನ್ನ ನಾನೇ ಜಾಸ್ತಿ ಅಂತ ಹೇಳುವಂಥದ್ದು ಅಹಂಕಾರ. ನಿನ್ನಿಂದ ಭಿನ್ನವಾಗಿ ನಾನು ಇದ್ದೇನೆ, ನಿನಗೆ ನಾನು ಹೈಟ್ ಅಲ್ಲಿ ಇರ್ಬೋದು ಅಥವಾ ಹಣದಲ್ಲಿ ಇರ್ಬೋದು ಅಥವಾ ಒಂದು ಜ್ಞಾನದಲ್ಲಿ ಇರ್ಬೋದು, ನಿನಗಿಂತ ನಾನೇ ಜಾಸ್ತಿ ಅನ್ನತಕ್ಕಂಥ ಅಹಂಕಾರ ಇರ್ಬೋದು. ಆಸಕ್ತಿ, ಯಾವ್ದಾದ್ರು ಒಂದು ವಿಷಯದಲ್ಲಿ ನನ್ನನ್ನು ತೊಡಗಿಸ್ಕೊಂಡ್ರೆ ಏನಾಗುತ್ತೆ, ನಮ್ಮನ್ನ ಅದನ್ನ ಬಂಧಿಸ್ಬಿಡುತ್ತೆ. ಅದು ಒಳ್ಳೇದಿರ್ಬೋದು ಕೆಟ್ಟದಿರ್ಬೋದು ಆಸಕ್ತಿ. ಅದನ್ನಲ್ಲಿ ಹೇಳ್ತಾರೆ. ಹೀಗೆ ಅಷ್ಟಾವರಣಗಳು ಕೂಡ ಈ 3 ಕೂಡ ಕ್ರಮವಾಗಿ ನಿರಸನ ಮಾಡ್ತಿದ್ದದು. ಎಲ್ಲವನ್ನು ಕೂಡ ಉದಾತ್ತೀಕರಣ, ಉದ್ದೀಪನ ಆಗತಕ್ಕಂತ ಮನಸ್ಥಿತಿ ನಮ್ಗೆ ಈ ಅಷ್ಟಾವರಣಗಳ ಸಾಧನೆ ಬಹಿರಂಗವಾಗಿರ್ಬೋದು ಅಂತರಂಗಿಕವಾಗಿರ್ಬೋದು ಕೆಲವೊಂದು ಪ್ರಮುಖವಾಗಿರತಕ್ಕಂಥ ಬದಲಾವಣೆಗಳನ್ನ ನಮ್ಮಲ್ಲಿ ತರ್ತೈತೆ ಅಂತ ಹೇಳ್ತಾರೆ. ನಮಗೆ ನೋಡಿ, ಉದಾಹರಣೆಗೆ ನಶ್ವರತೆಯ ಸ್ಮರಣೆ. ಏನೋ ಗೊತ್ತಿಲ್ಲರಿ ಏನ್ ಬೇಡ ಅನ್ನೋದಿರುತ್ತೆ ಅದನ್ನೇ ಜಾಸ್ತಿ. ಈಗ ನೋಡಿ, ಏನೋ ಒಂದು ಜೀವನದಲ್ಲಿ ಏನೋ ಒಂದು ಘಟನೆ ನಡೆದಿರುತ್ತೆ ಅಂತ ಇಟ್ಟುಕೊಂಡ್ರೆ ಬೇಕಾಗಿರಲ್ಲ. ಆ ಸಮಯದಲ್ಲಿ ಮರ್ತ್ಪಡಿರ್ತೀವಿ, ಏನೋ ಆಯ್ತು ಬಿಡು ಎಂತದ್ದು ಗಳಿಗೆ ಆಯ್ತು ಹೋಯ್ತು ಅಂತ. ಆದ್ರೆ ಮತ್ತೆ ಯಾವ್ದೋ ಒಂದು ಕ್ಷಣದಲ್ಲಿ ಮತ್ತೆ ಅದು ಬಂದು ನಿಂತ್ಕೊಂಡ್ಬಿಡುತ್ತೆ ಮುಂದೆ ನಮ್ಗೆ ಜೋರಾಗಿ. ಅಂದ್ರೆ ದೊಡ್ಡ ಪ್ರಮುಖವಾಗಿ ನಿಂತ್ಕೊಂಡು ತಗೊಂಡ್ಬಿಡುತ್ತೆ. ಆಗ ಏನ್ ಮಾಡ್ಬೇಕು, ಅವಾಗ ಆ ಸ್ಮರಣೆಯಿಂದ ನಾವೇನ್ ಮಾಡೋದು, ನಮ್ಗೆ ಏನಾಗತ್ತೆ, ಅಭಿಮಾನ ಕಡಿಮೆ ಆಗತ್ತೆ ಅಂತ. ಆಮೇಲೆ ಮಂತ್ರ ಸ್ಮರಣೆಯಿಂದ ಮನಸ್ಸಿನ ಚಂಚಲತೆಯನ್ನ ಶಮನ ಮಾಡ್ಲಿಕ್ಕೆ ಬರ್ತೈತೆ. ಆಮೇಲೆ ಪಾದೋದಕ ಸೇವನೆ. ಪಾದೋದಕ ಅಂತ ಹೇಳಿದ್ರೆ ಅದು ವಿಸ್ತಾರವಾಗಿರತಕ್ಕಂತ ವಿಚಾರಗಳು. ನಾವು ನಮ್ಮ ಶರಣರ ನುಡಿಗಡದಲ್ಲಿ ಗುಂಪು ಏನೋ ಮಾಡಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ಸುಮಕ್ಕನು ಇದ್ದಾರೆ, ಅದರಲ್ಲಿ ಏನ್ ಹೇಳಿದೀವಿ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ತತ್ವ ಕೊಡೋದ್ರಿ. 15 ಸಂಪುಟದಲ್ಲೂ ಈಗ 5 ಜನ ಇದ್ದಾರೆ ಅಂತ ಹೇಳಿದ್ರೆ 3 ಸಂಪುಟಗಳನ್ನ ಹಂಚ್ಕೊಳ್ಳೋದು. ಅದರಲ್ಲಿ ಪ್ರಮುಖವಾಗಿ ಗುರುತತ್ವ ಏನ್ ಹೇಳ್ತಾರೆ, ಲಿಂಗ ತತ್ವ, ಜಂಗಮ, ಹಿಂಗೆ 8 ತತ್ವಗಳ ಬಗ್ಗೆನೂ ಕೂಡ ಅವರದಲ್ಲಿ ಮಾಡಿ ಅವ್ರವ್ರ ಚಿಂತನೆ ಮಾಡಕ್ 1 ರೂಪ ಕೊಡ್ಬೇಕು. ಆ ಒಂದು ಗುರು ತತ್ವದವರು, ಲಿಂಗ ತತ್ವ ನಮಗ ಪಾದೋದಕ ಬಂದಿತ್ತು ನಮ್ ಗ್ರೂಪ್ಗೆ. ನಮ್ಮಲ್ಲಿ 3 ಜನ ಇದೀವಿ, ಒಬ್ಬೊಬ್ರು ಕೊಟ್ಟಿದ್ದಾರೆ. ಆ ಪಾದೋದಕ ನಾವೇನ್ ಅನ್ಕೊಂಡಿದೀವಲ್ಲ ಅದಲ್ವೇ ಅಲ್ಲ, ಬೇರೆ ಅದಕ್ಕೊಂದು ವಿಶೇಷವಾಗಿರತಕ್ಕಂಥ ಅದು ಪೂರ್ಣ ನಮ್ದು ಇಂದು ನನಗೆ 11ರಿಂದ 15 ಸಂಪುಟ ಕೊಟ್ಟಿದ್ರು. ಅದ್ರಲ್ಲಿ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ವಿಚಾರಗಳ ನಮ್ಗೆ ಗೊತ್ತೇ ಇಲ್ಲ. ಯಾಕಂದ್ರೆ ನಾವು ಅಧ್ಯಯನ ಮಾಡಿಲ್ಲ, ಏನನ್ನೋ ಅಧ್ಯಯನ ಮಾಡಿಲ್ಲ. ಅದು ಜಾರಿಯಲ್ಲಿ ಏನಿತ್ತಲ್ಲ ನಮ್ಗೆ ಸುಮ್ನೆ ಸೀಮಿತವಾಗಿರತಕ್ಕಂತ ವಿಚಾರಗಳನ್ನ ನಮ್ ತಲೆಯಲ್ಲಿದೆ. ಅದನ್ನ ಬಿಟ್ಟು ನಾವು ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾವು ತತ್ವ ಏನೈತಲ್ಲ ಅದನ್ನ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನಿಜ ತತ್ವ ಏನ್ ಹೇಳುತ್ತಲ್ಲ ಒಪ್ಪಕ್ ಹೋಗಲ್ಲ. ಯಾಕಂದ್ರೆ ನಮ್ಗೆ ಅಧ್ಯಯನ ಆಗಿಲ್ಲ. ಅಧ್ಯಯನ ಆದಾಗ ನಮಗೆ ಚೆನ್ನಾಗ್ ಗೊತ್ತಾಗತ್ತೆ ಏನು ಸತ್ಯ ಇದೆ ಅನ್ನೋದನ್ನ. ಅದನ್ನ ಒಂದ್ಸರಿ ನೋಡೋಣ, ಯೋಚನೆ ಮಾಡೋಣ ಅದನ್ನ. ಅದಕ್ಕೆಲ್ಲ ಹೇಳ್ತಾರೆ ಎಲ್ಲವೂ ಕೂಡ ಆ ಪರಮಾತ್ಮನ ಕೃಪೆ ಅನ್ನೋ ಭಾವವನ್ನ, ಇದು ನನ್ಗೆ ಅಷ್ಟಾವರಣಗಳನ್ನ ಆಚರಣೆ ಮಾಡೋದ್ರಿಂದ ಆಯ್ತು ಬಿಡು ಬಂತಲ್ಲ, ಈಗ ಆಯ್ತು ಪರಮಾತ್ಮನ ಕೃಪೆ ಇದು ಆಯ್ತು, ಈಗ ಬಂದಲ್ಲ, ಕಷ್ಟ ಇರ್ಬೋದು ಸುಖ ಇರ್ಬೋದು ಏನೋ ಅವಮಾನ ಇರ್ಬೋದು, ಮಾನ ಅವಮಾನ ಇದೆಲ್ಲ ಏನ್ ಬಂದ್ರು ಕೂಡ ಈ ಕ್ಷಣ ಅಷ್ಟೇ, ಮುಂದಿನ ಕ್ಷಣದಲ್ಲಿ ಮರ್ತೋಗಿರ್ತೀವಿ ನಾವು. ಈಗ ಒಬ್ರು ಏನಾದ್ರೂ ಒಂದು, ಈಗ ಮನೆ ಮಗಳು ಮದ್ವೆ ಆಗಿ ದೂರ ಹೋಗ್ತಾಳೆ ಅಂದ್ರೆ 2 ದಿವಸ ಊಟ ಬಿಡ್ತೀವಿ, ನಿದ್ದೆ ಬಿಡ್ತೀವಿ. 4ನೇ ದಿವಸ ಊಟ ಮಾಡ್ತೀವಲ್ಲ, ಬಿಟ್ಟಿರ್ತೀವ? ಇಲ್ಲ, ರೂಢಿ ಆಗೋಗುತ್ತೆ, ರೂಢಿ ಮಾಡ್ಕೊಂಡ್ ಬಿಡ್ತೀವಿ ನಾವು. ಹಾಗೆ ಇಲ್ಲಿನೂ ಕೂಡ ಅಲ್ಲಿ ಎಲ್ಲವೂ ಕೂಡ
ಆ ಪರಮಾತ್ಮನ ಕೃಪೆ ಅನ್ನೋ ಭಾವ ನಾನು ಅರ್ಥೈಸ್ಕೊಳ್ಬೇಕಂತ ಹೇಳ್ತಾರೆ. ಒಟ್ಟಿನಲ್ಲಿ ಸಾಧಕನ ಜೀವನವನ್ನ ಯಾರು ಇದನ್ನ ಅಳವಡಿಸ್ಕೊಂಡು ನಡೀತಾರಲ್ಲ ಅವರನ್ನ ಶುದ್ಧೀಕರಿಸುತ್ತೆ ಇದು. ಒಂದು ಆವರಣ ಅಷ್ಟೇ ಸಾಕೋದಿಲ್ಲ, ಒಂದಕ್ಕೊಂದು ಪೂರಕವಾಗಿ ಒಂದು ಪ್ರಕಟ ಆಗ್ಬೇಕಂದ್ರೆ ಎಂಟೂ ಪೂರಕವಾಗಿದ್ದಾಗ ಮಾತ್ರ ನಿಮ್ಗೆ ಆ ಒಂದು ವಸ್ತುವಿನ ಪರಿಪೂರ್ಣ ಜ್ಞಾನ ಗೊತ್ತಾಗತ್ತೆ, ಎಲ್ರಿಗೂ ಗೊತ್ತಾಗಲ್ಲ. ಇವೆಲ್ಲವೂ ಪರಸ್ಪರ ಪೂರಕ ಆಗಿರ್ತಕ್ಕಂಥದ್ದು. ಮನಸ್ಸು ಶುದ್ಧ ಆಗಿದೆ ಅಂತಂದ್ರೆ ಏನರ್ಥ? ಅಹಂಕಾರ ನನ್ನಲ್ಲಿ ಕಡಿಮೆ ಆಗಿದೆ. ಅಹಂಕಾರ ಕಡಿಮೆ ಆಗಿದೆ ಅಂದ್ರೇನು? ನನ್ನಲ್ಲಿ ಸಮರ್ಪಣ ಮನೋಭಾವ ಬಂದಿದೆ. ಸಮರ್ಪಣ ಮನೋಭಾವ ಬಂದಿದೆ ಅಂದ್ರೇನು? ನನ್ನಲ್ಲಿ ಏನೋ ಒಂದು ವಿಶೇಷ ಜ್ಞಾನ ಅಲ್ಲಿ ಉತ್ಪನ್ನ ಆಗೈತೆ, ಉಗಮ. ಹೀಗೆ ಆವರಣಗಳು ಒಂದೊಂದು ತತ್ವವನ್ನು, ಒಂದೊಂದು ನಿಲುವನ್ನ ಸಾಧಕನ ಜೀವನದಲ್ಲಿ ಒಂದೊಂದನ್ನು ಕೂಡ ಏನು ಬಲಪಡಿಸ್ತಾ ಹೋಗುತ್ತೆ. ಇದು ಎಲ್ಲವೂ ಕೂಡ ಪರಿಪೂರ್ಣವಾಗಿ ಒಂದು ಬಿಟ್ಟು ಒಂದಿಲ್ಲ, ಒಂದು ಬಿಟ್ಟು ಒಂದು ಅಲ್ಲಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನ ಇದು ಅಂತರಂಗದಲ್ಲಿ ಯಾವ ರೀತಿಯ ಪರಿವರ್ತನೆಯನ್ನ ತರುತ್ತೆ, ನಾನು ಯಾವ ರೀತಿ, ಈಗ ನನಗೆ ಎಷ್ಟೊಂದು ಅರ್ಥ ಆಗೋಯ್ತು. ಅಂದ್ರೆ ಸತ್ಯ ಅಂದ್ರೆ ಏನು ಅಂತ ಗೊತ್ತಾಯ್ತು, ಯಾವ ಕೆಲಸ ಮಾಡ್ಬೇಕು, ಯಾವ್ದನ್ನ ಎಲ್ಲ ಚೆನ್ನಾಗ್ ಗೊತ್ತಾಗಿದೆ ನನಗೆ. ಆದ್ರೆ ನನ್ನ ನಡವಳಿಕೆ ಹೇಗಿರುತ್ತೆ, ನಾನು ಹೊರಗೆ ಯಾವ ನನಗೆ ಅರ್ಥ ಆಗಿದ್ರು ಕೂಡ ಜಾರಿಗೆ ತರ್ಬೇಕಲ್ಲ, ಎಷ್ಟು ಮಟ್ಟಿಗೆ ತರ್ತೀನಿ, ಅದ್ರ ಪರಿವರ್ತನೆ ಹೆಂಗ್ ತರುತ್ತೆ ಇದು ಅಂತ ಹೇಳ್ತಾರೆ. ಎಷ್ಟ ಅವನಗಳು ಕೂಡ ಕೇವಲ ಆಚರಣೆಗಳಂತೆ ಅಲ್ಲ, ಅದು ಆತ್ಮ ಪರಿವರ್ತನೆಯ ಮಾರ್ಗದಂತೆ ವರ್ತಿಸ್ತವೆ. ನಾವು ಅದನ್ನ ಪಾಲಿಸಿದ್ದ ಆಯ್ತು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅದ್ ಬಿಡೋದಿಲ್ಲ, ನಮ್ಮನ್ನ ಒಳ್ಳೆ ದಾರಿಗೆ ತಗೊಂಡ್ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಶರಣರ ದೃಷ್ಟಿಯಲ್ಲಿ ಅಷ್ಟಾವರಣಗಳು ಹೊರಗಿನ ಗುರುತುಗಳಲ್ಲ, ಅವು ಒಳಗಿನ ಶುದ್ಧ ಚೈತನ್ಯದಲ್ಲಿ ಸೇರತಕ್ಕಂತ ಬೇರೆ ಬೇರೆ ಹಂತಗಳು ಅಂತ ಹೇಳ್ತಾರೆ. ಅಷ್ಟಾವರಣ ಸಾಧಕನಿಗೆ 8 ದಿಕ್ಕುಗಳಿಗೆ, 8 ಅಂದ್ರೆ ನನ್ನ ಶರೀರಕ್ಕೇನೆ ಅದು ಸಂಬಂಧಪಟ್ಟಂಗೆ. ನನಗೆ ಎಲ್ಲಾ ಕಡೆನೂ ಕೂಡ 8 ದಿಕ್ಕಂದ್ರೆ ನನ್ನ ಶರೀರವನ್ನ 8 ದಿಕ್ಕು ಮಾಡ್ಕೊಳ್ರಿ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ವಾಯುವ್ಯ, ನೈಋತ್ಯ, ಆಗ್ನೇಯ, ಈಶಾನ್ಯ ಮಾಡ್ಕೊಳ್ರಿ. ಎಲ್ಲಾ ಕಡೆನೂ ಕೂಡ ಆವರಣವಾಗಿ ನನ್ನನ್ನ ಕಾಪಾಡುತ್ತೆ. ನನ್ನಲ್ಲಿ ಆತ್ಮ ಪರಿವರ್ತನೆಯ ಮಾರ್ಗದಂತೆ ಅದು ನನ್ನಲ್ಲಿ ವರ್ತನೆ ಮಾಡುತ್ತದು ಅಂತ ಹೇಳಿ. ಹಿಂಗೆ ಇದನ್ನ ಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ಕೂಡ ನಾವು ಒಂದೇ ಮಾಡ್ತೀವ. ಒಂದ್ಸರಿ ಓದ್ತೀವಿ, ಒಂದ್ಸರಿ ಮಲಗ್ತೀವಿ, ಒಂದ್ಸರಿ ಊಟ ಮಾಡ್ತೀವಿ, ಒಂದ್ಸರಿ ಕೆಲಸ ಮಾಡ್ತೀವಿ. ಎಲ್ಲ ಆವರಣದಲ್ಲೂ ಕೂಡ ನನಗೆ ರಕ್ಷೆಯಾಗಿ ಕೆಲಸ ಮಾಡುತ್ತೆ ಇದು. ನನ್ನ ಮನಸ್ಸಿನಲ್ಲಿ ಬರತಕ್ಕಂತ ಚಿಂತನೆ ಇರ್ಬೋದು, ಭಾವನೆಗಳು, ನನ್ನ ವರ್ತನೆ, ನಾನು ಮಾಡತಕ್ಕಂತ ಮನೋಭಾವ, ಅದರ ಸೇವೆ ಇರ್ಬೋದು, ಸ್ಮರಣೆ ಇರ್ಬೋದು, ಒಂದು ವಿಧೇಯತೆ, ಸಮರ್ಪಣ ಮನೋಭಾವ, ವೈರಾಗ್, ಇವೆಲ್ಲವೂ ಕೂಡ ಈ ಆವರಣಗಳು ಅಷ್ಟಾವರಣವು. ಈ ಅಷ್ಟಾವರಣವು ಪರಶಿವನಿಂದ ಉದಯವಾದವು. ಪರಶಿವನಿಂದ ಉತ್ಪತ್ತಿವಾದ ವಸ್ತುವ ಪರಶಿವನೆಂದು ಕಾಣ್ಬುದಲ್ಲದೆ ಅನ್ಯವೆಂದು ಕಂಡರಿಯಾದರೆ ಕೂಗಿಡೆ ನರಕದಲ್ಲಿಕ್ಕವ ನಮ್ಮ ಪರಮಗುರು ಪಡಿಬಿಡಿ ಸಿದ್ಧಮಲ್ಲಿನಾಥ ಪ್ರಭುವೆ. ಅಂದ್ರೆ ಇದು ಈಗ ನೋಡ್ರಿ, ನಾವು ನಮ್ಮ ಅಪ್ಪ ಅಮ್ಮನಿಂದ ನಾವು ಹುಟ್ಟಿ ಹೆಂಗ್ ಬಂದಿದೀವಲ್ಲ, ಅವ್ರ ಗುಣ ತಗೊಂಡ್ ಬಂದಿದೀವಲ್ವಾ. ಅಥವಾ ಗುಣ ಇಲ್ದಿದ್ರು ಕೂಡ ನೋಟದಲ್ಲಿ ಬಣ್ಣ ಇರ್ಬೋದು, ಅಥವಾ ನಮ್ಮ ಕೈ ಕಾಲು ಮೂಗು ಏನೇನ ಹೇಳ್ತೀವಲ್ಲ, ಹೇಳಲ್ಲ ಇದು ತಾತನ ಇದ್ದಂಗೆ ಇದ್ದಾನೆ ಅಂತ ಮಾತಾಡೋದೆಲ್ಲ ಹಿಂಗೆ ಮಾತಾಡ್ತಾರೆ, ಬುದ್ಧಿ ಎಲ್ಲ ಅಂತೀವಲ್ಲ ನಾವು. ಹಾಗೆ ಅವನ್ನೆಲ್ಲ
ಉತ್ಪನ್ನ ಆಗಿರತಕ್ಕಂಥದ್ದು ಪರಮಾತ್ಮನ ಸ್ವರೂಪವೇ ಇದಾವೆ ಇದು ಅಂತ, ಪರವಸ್ತುವಿನಿಂದ ಉತ್ಪನ್ನ ಆಗಿರೋದ್ರಿಂದ ಪರಶಿವನಂದೇ ಕಾಣ್ಬೇಕು ಅಂತ ಹೇಳ್ತಾರೆ. ಹಂಗೆ ಮೊದಲ ಹಂತದಲ್ಲಿ ಏನಿದೆ, ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಪಂಚಾಕ್ಷರಿ, ಪಾದೋದಕ ಮತ್ತು ಪ್ರಸಾದ, ಇವು ಅಷ್ಟಾವರಣಗಳು. ಶರಣ ಸಂಪ್ರದಾಯದಲ್ಲಿ ನಾವು ನೋಡ್ತಿದೀವಿ. ಇದು ಶರಣನ ಆಧ್ಯಾತ್ಮಿಕ ಜೀವನವನ್ನ ಕಾಪಾಡತಕ್ಕಂಥ 8 ಪವಿತ್ರ ಆವರಣಗಳು. ಆವರಣ ಅಂದ್ರೆ ನಾವು ನೋಡಿದ್ವಲ್ಲ, ರಕ್ಷಿಸೋದು, ಆಧ್ಯಾತ್ಮಿಕ ವಲಯದಲ್ಲಿ ನಮ್ಮನ್ನ ರಕ್ಷಿಸೋದು. ಶರಣ ಈ ಅಷ್ಟಾವರಣಗಳನ್ನ ಅನುಸರಿಸ್ತಾನಲ್ಲ, ಆಗ ಅವನ ಜೀವನದಲ್ಲಿ ಒಂದು ವಿಶೇಷವಾಗಿರತಕ್ಕಂಥ, ಅವನು ಮತ್ತೆ ಜೀವಾತ್ಮ ಮತ್ತೆ ಪರಮಾತ್ಮನೊಂದಿಗೆ ವಿಶೇಷವಾಗಿರತಕ್ಕಂಥ ಸಂಬಂಧ ಅಳವಡ್ಲಿಕ್ಕೆ ಪ್ರಾರಂಭ ಆಗತ್ತೆ. ಅದು ಯಾವಾಗ ನಾವು ಸತ್ಯ ತಿಳ್ಕೊಳ್ತೀವಲ್ವಾ, ಈಗ ನಡಿಬೇಕು, ಸುಳ್ಳು ಹೇಳದ್ ಬೇಡ ಅನ್ನೋ ಭಾವ ಬರುತ್ತಲ್ಲ, ಅದು ಯಾವಾಗ್ಲೂ ನಮ್ಮನ್ನ ಜಾಗರ ಮಾಡುತ್ತೆ. ಗುರು ಜ್ಞಾನವನ್ನ ಕೊಡತಕ್ಕಂಥ ಮಾರ್ಗದರ್ಶಕನಾದ್ರೆ, ಲಿಂಗ ಶಿವತತ್ವದ ಪ್ರತೀಕ, ನಾನೇ ಲಿಂಗ ಅನ್ನೋ ಭಾವ ಬರುತ್ತೆ. ಜಂಗಮ ಚಲಿಸುವ ಒಂದು ಚೈತನ್ಯ ರೂಪ ಇದ್ರೆ, ವಿಭೂತಿ ಶುದ್ಧತೆಯ ಸಂಕೇತ, ರುದ್ರಾಕ್ಷಿ ಒಂದು ಜ್ಞಾನ ಚಕ್ಷುವಿನ ಸಂಕೇತ, ಪಂಚಾಕ್ಷರಿ ಪರಮಾತ್ಮನ ನಾಮಸ್ಮರಣೆ ಮಾಡತಕ್ಕಂಥ ಸಂಕೇತ, ಪಾದೋದಕ ಅದು ಅನುಗ್ರಹ, ಪರಮಾತ್ಮನಿಂದ ಅನುಗ್ರಹ ಪಡೆಯತಕ್ಕಂಥ ಒಂದು ತೀರ್ಥ ಅಂತ ಹೇಳ್ತಾರೆ. ಪ್ರಸಾದ ಅದು ಶಿವನ ಕೃಪೆಯ ಸಂಕೇತ. ಈ 8 ಸೇರಿ ಶರಣನನ್ನ ಆಧ್ಯಾತ್ಮಿಕವಾಗಿ ರಕ್ಷಿಸ್ತವೆ. ಹೆಂಗೆ ಅಂದ್ರೆ ಅಷ್ಟ ಆವರಣಗಳಾಗಿ, ಒಂದು ಬಿಟ್ಟು ಒಂದಿಲ್ಲ, ಎಷ್ಟ ಆವರಣಗಳಾಗಿ ನನ್ನ ರಕ್ಷಿಸ್ತವೆ. ಇನ್ನು ಅಷ್ಟಾವರಣಗಳನ್ನ ಮೂಲವನ್ನ ವಚನದಲ್ಲಿ ಹೇಳ್ತಿದ್ದಾರೆ. ಏನಪ್ಪಾ ಅಂದ್ರೆ, ಮಾನವನು ಕಲ್ಪಿಸಿರತಕ್ಕಂಥ ಪದ್ಧತಿಗಳಲ್ಲ, ಇವು ಎಲ್ಲವೂ ಕೂಡ ಪರಶಿವನಿಂದಲೇ ಉದಯವಾದವು. ಅಂದ್ರೆ ಶಿವತತ್ವದಿಂದಲೇ ಈ ಸಾಧನೆಗಳು ಕೂಡ ಪ್ರಕಟ ಆಗಿದವೆ. ಅದರ ಅರ್ಥ ಅಂದ್ರೆ ಏನಂದ್ರೆ, ಶರಣ ಅನುಸರಿಸತಕ್ಕಂಥ ಸಾಧನೆಗಳು ಅದು ಮಾನವ ನಿರ್ಮಿತ ಅಲ್ಲ. ಮಾನವ ನಿರ್ಮಿತ ಸಂಪ್ರದಾಯದಿಂದ ಬಂದಿರೋದು ಏನೋ ಇರುತ್ತೆ ನೋಡಿ, ಏನೇನೋ ಅದನ್ನ ಪಾಲಿಸ್ತಾರೆ. ನಮ್ಮ ಅಪ್ಪ ಅಮ್ಮ ಮಾಡ್ತಿದ್ದಿತ್ತು, ಹಾಗಾಗಿ ನಾವ್ ಇದನ್ನ ಮಾಡ್ತಿದೀವಿ ಅಂತ ಗೊತ್ತಿರಲ್ಲ. ಅವ್ರು ಏನಕ್ಕೆ ಶುರು ಮಾಡಿದ್ರು ಅಂತ. ನಮ್ಮ ಅಪ್ಪ ಮಾಡ್ತಿದ್ರು, ನಾನು ಮಾಡ್ತೇನೆ. ಅದೇನು ಎತ್ತಿದ್ದು ಕೊಡುಗೆ ಕಟ್ಟು ಅಂತಾರಲ್ಲ, ಹಂಗೆ ಆ ಭಾವ ಅಲ್ಲ ಇದು ಅಂತ ಹೇಳ್ತಾರೆ. ಇದು ಶಿವತತ್ವದ ಅನುಗ್ರಹದಿಂದಲೇ ಬಂದಿರತಕ್ಕಂಥ ಪವಿತ್ರ ಮಾರ್ಗಗಳು ಅಂತ ಹೇಳ್ತಾರೆ. ಇನ್ನ 3ನೇ ಹಂತದಲ್ಲಿ ಇದನ್ನ ನೋಡೋದಾದ್ರೆ, ಮಹತ್ವದ ಒಂದು ತಾತ್ವಿಕ ದೃಷ್ಟಿಯನ್ನ ಹೇಳ್ತಿದ್ದು. ಪರಶಿವನಿಂದ ಉತ್ಪತ್ತಿ ಆಗಿರತಕ್ಕಂಥ ಈ ವಸ್ತುಗಳು ಪರಶಿವ ಸ್ವರೂಪ ಅಂತಾನೆ ನಾವು ಕಾಣ್ಬೇಕು. ಅಂದರೆ ಗುರು, ಲಿಂಗ, ಜಂಗಮ, ಪಾದೋದಕ ಇವೆಲ್ಲವೂ ಕೂಡ ವಸ್ತುಗಳಂತ ನಾವು ನೋಡ್ಬಾರ್ದು. ಅವುಗಳ ಆ ವಸ್ತುಗಳ ಹಿನ್ನೆಲೆಯಲ್ಲಿ ಇರತಕ್ಕಂಥ ಆ ಪರಶಿವನ ಸಾನ್ನಿಧ್ಯವೇ ಇವು ಅನ್ನತಕ್ಕಂಥ ಅನುಭವವನ್ನ ನಾವು ಪಡ್ಕೊಳ್ಬೇಕು. ಇದು ಈ ಒಂದು ಸಾಮರಸ್ಯದ ತತ್ವವನ್ನ ಪಡ್ಕೊಳ್ಳಿಕ್ಕೆ ನಾವು ಸಾಧನೆ ಮಾಡಿದಾಗ ನಮ್ಗೆ ಇದು ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಭೇದ ದೃಷ್ಟಿಯನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಅದನ್ನಲ್ಲಿ ಎಚ್ಚರಿಸುತ್ತೆ. ಅದು ಭೇದವಾಗಿ ನೋಡ್ಲೇಬಾರ್ದು ನಾವು. ಯಾರಾದ್ರೂ ಅಷ್ಟಾವರಣಗಳು ಶಿವನಿಂದ ಬೇರೆ ಅಂತ ಕಂಡಿದ್ರೆ ಏನಾಗತ್ತೆ, ನನಗೆ ಅರಿವಿಲ್ಲ ಅನ್ನೋ ಭಾವ, ನಾನು ಅಜ್ಞಾನದಲ್ಲಿ ಇದ್ದೀನಿ ಅಂತ. ಶಿವನಿಂದಲೇ ಉದಯ ಆಗಿರತಕ್ಕಂಥದ್ದು, ಶಿವನಿಂದ ಬೇರೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನೋಡ್ಬಾರ್ದು. ಅಕಸ್ಮಾತ್ ನಾನು ನೋಡಿದ್ರೆ ಅದು ನನ್ನ ಅಜ್ಞಾನ ಅಂತ ಹೇಳ್ತಾರೆ. ಇನ್ನ ಇಲ್ಲಿ ತೀವ್ರ ಎಚ್ಚರಿಕೆ ಏನಪ್ಪ ಕೊಡುತ್ತೆ ಇದಂದ್ರೆ, ಅಷ್ಟಾವರಣಗಳು ಪರಶಿವನಿಂದ ಭಿನ್ನ ಅಲ್ಲ. ಅದು ಆತ್ಮೀಯ, ನಾನು ಭಿನ್ನ ಅಂತ ತಿಳ್ಕೊಂಡ್ರೆ ನನ್ನನ್ನು ನಾನು ಪತನಕ್ಕಂದ್ರೆ ಅಧೋಮುಖಕ್ಕೆ ತೆಳೆದಂಗ ಆಗತ್ತೆ. ಈ ವಚನದಲ್ಲಿ ನರಕ ರೂಪವಾಗಿ ನನಗೆ ಅಂದ್ರೆ ಆ ರೀತಿ ನನ್ನ ಭಾವನೆ ಬಂದ್ಬಿಡುತ್ತೆ. ಭೇದ ದೃಷ್ಟಿ ಬಂದಾಗ ಏನಾಗತ್ತೆ, ನನಗೆ ಜ್ಞಾನ ಎಂಬುದು ಇರೋದಿಲ್ಲ ಅನ್ನೋದನ್ನ ಹೇಳ್ತಾರೆ. ಇನ್ನ ಎಷ್ಟು ಶರಣ ಆಗಿರ್ತಕ್ಕಂಥ ಗುರು, ಲಿಂಗ, ಜಂಗಮ ಈ ಎಲ್ಲ ಅಷ್ಟ ಆವರಣಗಳನ್ನ ಪರಶಿವನ ರೂಪ ಅಂತ ತಿಳ್ಕೊಂಡು ಗೌರವ ಮಾಡ್ಬೇಕು. ಆಗ ಅವು ಕೆಲವು ಆಚರಣೆಗಳಾಗಲ್ಲ, ಜೀವಂತ ಶಿವಾನುಭವದ ಸಾಧನೆಗಳಾಗಿ ನಮಗೆ ಅಳವಡುತ್ತೆ. ನಮ್ಮ ಜೀವನದಲ್ಲಿ ಅಷ್ಟಾವರಣಗಳನ್ನ ಸಮರಸ ದೃಷ್ಟಿಯಿಂದ ಅನುಸರಿಸಿದಾಗ ಮಾತ್ರ ಶರಣನ ಜೀವನ, ಇವನ್ನೆಲ್ಲ ಅನುಸರಿಸಿದಾಗ ಮಾತ್ರ ನಮ್ಗೊಂದು ವಿಶೇಷವಾಗಿರತಕ್ಕಂಥ ಭಕ್ತಿ, ಒಂದು ಪರಿಶುದ್ಧವಾಗಿರತಕ್ಕಂಥ ಪ್ರೇಮ ನಮ್ಮ ಅಂತರಂಗದಲ್ಲಿ ಜಾಗರ ಆಗತ್ತೆ. ಅದಕ್ಕಿಲ್ಲಿ ಪರಶಿವನಿಂದಲೇ ಉದಯವಾಗಿರತಕ್ಕಂಥ ಈ ಪವಿತ್ರ ಸಾಧನೆಗಳು ಅಂತ ನಾವು ತಿಳ್ಕೊಳ್ಬೇಕು. ಅದು ಪರಶಿವ ಸ್ವರೂಪವೇ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಇದನ್ನ ಭಕ್ತಿಯಿಂದ ಕಂಡಾಗ ನನಗೆ ಅದರಿಂದ ಭೇದ ಬರೋದಿಲ್ಲ. ಆಗ ನಾನು ಅದನ್ನ ಸಾಧನೆ ಮಾಡ್ತಿರ್ಬೇಕಾದ್ರೆ ಎಲ್ಲವನ್ನೂ ಮೀರಿ ಶಿವನ ಅಂದ್ರೆ ಸಾಮರಸ್ಯದ ನಿಲುವನ್ನ ಅನುಭಾವಿಕ ನೆಲೆಯಲ್ಲಿ ನಾನು ಪಡ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ. ಇದು ನನಗೆ ಅಂತರಂಗದಲ್ಲಿ ಉದಯ ಆಗತಕ್ಕಂತ ಭಾವ ಅಂತ ಹೇಳ್ತಾರೆ. ಈಗ ಇದಕ್ಕೆ ಹೇಳ್ತಾರೆ ಇನ್ನ ಇದರಲ್ಲಿ ಇನ್ನೊಂದು, ಇದು ಅಷ್ಟಾವರಣಗಳು ಅಂತರಂಗಕ್ಕೆ ನಾ ಹೇಳಿದೆ, ಅಂತರಂಗದಲ್ಲಿ ಏನೇನು ಕ್ರಿಯೆ ನಡೆಯುತ್ತೆ ಅಂತ. ಇದು ಅಷ್ಟಾವರಣಗಳು ಬಹಿರಂಗದಲ್ಲಿ ಇರ್ಬೋದು, ಅಂತರಂಗದಲ್ಲಿ ಇರ್ಬೋದು. ಇದು ವಿಭಿನ್ನ ಮುಖಗಳು ಹೆಂಗಾಗ್ತಪ್ಪ ಅಂತ ಹೇಳಿದ್ರೆ, ಒಂದು ವಚನ, ಗುರು ತೋರಿದನು ಲಿಂಗ ಜಂಗಮವ, ಪಾದೋದಕ ಪ್ರಸಾದವ ಕೊಳ ಹೇಳಿದನಲ್ಲದೆ ಇವ ತೊರೆಯ ಹೇಳಿದನೆ,
ಅಹಮೆಂದು ಪ್ರಸಾದ ದ್ರೋಹಿಗಳಾಗಿ, ನಾನೇ ಎಂದು ಲಿಂಗ ದ್ರೋಹಿಗಳಾಗಿ, ವಿಭೂತಿ ರುದ್ರಾಕ್ಷಿ ಸಾಕ್ಷಾತ್ ಶಿವನೆಂದರಿಯದೆ ಅವರ ಆಚರಣೆಯ ನೋಡಿ ನಿಂದಿಸಿ ಜಂಗಮ ದ್ರೋಹಿಗಳಾಗಿ ಹೇಳಿದನೆ. ಜಂಗಮದಲ್ಲಿ ಜಾತಿಯ, ಪ್ರಸಾದದಲ್ಲಿ ರುಚಿಯ, ಲಿಂಗದಲ್ಲಿ ಮೃದುವ ನರಸುವ ಸಮಯದಲ್ಲಿ ವಿಶ್ವಾಸವಿಲ್ಲದ ಬಿಟ್ಟಿಯ ಭಂಡರ ತೋರದಿರಯ್ಯ ಎನಗೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಅದು ಗುರು ತೋರಿದನು ಲಿಂಗ ಜಂಗಮವ. ಸತ್ಯ ಮಾರ್ಗವನ್ನ ಯಾರು ಗುರುವಿನ ಮೂಲಕ ನಾವು ಅರ್ಥೈಸ್ಕೊಳ್ತೀವಿ. ಗುರು ಕೇವಲ ನೋಡ್ರಿ, ಅದಕ್ಕೇನೆ ಅಲ್ಲಿ ಬರ್ತದೆ ನೋಡಿ, ದೀಕ್ಷಾಗುರು, ಶಿಕ್ಷಾಗುರು, ಜ್ಞಾನ ಗುರು ಅಂತ ಬರುತ್ತಲ್ಲ. ದೀಕ್ಷೆ ಕೊಟ್ಟು ಬಿಡುವಂತದಲ್ರಿ, ದೀಕ್ಷೆಯನ್ನ ಸರಿಯಾದ ರೀತಿಯಲ್ಲಿ ಕೊಡ್ಬೇಕು. ಶಿಕ್ಷೆ ಅಂದ್ರೆ ಶಿಕ್ಷಣ ಕೊಡುವಂಥದ್ದು, ಶಿಕ್ಷೆ ಕೊಡೋದಂತೆ ಪನಿಷ್ಮೆಂಟ್ ಅಂತಲ್ಲ. ಅವ್ರು ಏನೇನ್ ಮಾಡ್ತಾರೆ, ಈಗ ಸಾಧಕನಲ್ಲಿ ದೀಕ್ಷೆ ಕೊಡ್ಬೇಕಾದ್ರೆ ಕೆಲವೊಂದು ವಿಚಾರಗಳನ್ನ ನೀವ್ ಹೇಳ್ತೀರಿ. ಅದನ್ನ ಮೊದಲನೇ ಸರಿ ಕೇಳಿರ್ತಾರಲ್ಲ, 10 ನೀವ್ ಹೇಳಿರ್ತೀರಾ ಅಂದ್ರೆ ಅವ್ರಿಗೆ 2 ಅರ್ಥ ಆಗಿರುತ್ತೆ, 8 ಅರ್ಥ ಆಗಿರಲ್ಲ. ಅದಕ್ಕೆ ದೀಕ್ಷೆ ಇವ್ರಿಗೆ ಕೊಟ್ಟೆ ಅಂತ ನಾನ್ ಲೆಕ್ಕ ಮಾಡ್ಕೋಬಾರ್ದು, ನಂದು 15 ಆಯ್ತು 20 ಆಯ್ತು ಅಂತ. ಅದನ್ನ ಅವ್ರ ಹತ್ರ ಕಾಂಟ್ಯಾಕ್ಟ್ ಇಟ್ಕೊಂಡು, ಅಥವಾ ಅವ್ರ ಮನೇಲಿ ಯಾರು ಹಿರಿಯರು ಇರ್ತಾರೆ ಅವ್ರಿಗೆ ಆದೇಶ ಕೊಡ್ಬೇಕು. ಏನಂದ್ರೆ ಈ ದೊಡ್ಡವ್ರಿಗೆ ಗೊತ್ತಾಗತ್ತಲ್ಲ, ಇದನ್ನೆಲ್ಲ ಅವ್ರು ಫಾಲೋ ಮಾಡ್ತಾರ ನೋಡಿ ಅಂತ. ಆಗ ಅವನಿಗೆ ಶಿಕ್ಷಾ ಗುರುವಾಗ್ತಾನೆ. ಹಾಗೆ ಶಿಷ್ಯನಿಗೆ ಉಪದೇಶ ಕೊಟ್ಟು ಬಿಡುವಂತದಲ್ಲ, ಅವನನ್ನ ಪರಿಪೂರ್ಣವಾಗಿ ನೀವು ಹೇಳಿರ್ತಕ್ಕಂಥ 10 ಕ್ರಿಯೆಗಳು ಕೂಡ ಅವನಿಗೆ ಅರ್ಥ ಆಗ್ಬೇಕು. ಅಲ್ಲಿವರೆಗೂ ನಾವು ಅವ್ರ ಸಂಬಂಧ ಇಟ್ಕೊಂಡಿರ್ಬೇಕು. ಆಗೇನಾಗತ್ತೆ, ಅವನಿಗೆ ಪರಿಪೂರ್ಣ ಗೊತ್ತಾದ್ಮೇಲೆ ಸಾಧನೆ ಪೂರ್ಣ ಹೋಗ್ತದ. ಹಂಗೆ ಶಿಷ್ಯನಲ್ಲಿ ಅದ ಶಿವತತ್ವವನ್ನ ಅನುಭವಿಸ್ಲಿಕ್ಕೆ ಅಲ್ಲಿ ಹೇಳ್ತಾರೆ 2 ಪ್ರಮುಖ ಸಾಧನ ಅಂತ ಹೇಳ್ತಾರೆ. ಒಂದು ಲಿಂಗ, ಒಂದು ಜಂಗಮ. ಲಿಂಗ ಪರಶಿವನ ಸ್ಥಿರ ತತ್ವದ ಸಂಕೇತ ಆಗಿತ್ತು, ಜಂಗಮ ಚೇತನ ಸ್ವರೂಪವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಶಿವನ ಸಾನ್ನಿಧ್ಯವನ್ನ ಸ್ಥಿರ ರೂಪದಲ್ಲಿ ಕಾಣ್ಲಿಕ್ಕೆ, ಜೀವಂತ ರೂಪದಲ್ಲಿ ಕಾಣ್ಲಿಕ್ಕೆ, ಅಂದ್ರೆ ಗುರು ಅಂದ್ರೇನು, ಲಿಂಗ ಅಂದ್ರೇನು, ಜಂಗಮ ಅವೆಲ್ಲ ಅವಿನಾಭಾವ ಸಂಬಂಧದಿಂದ ಇರತಕ್ಕಂಥದ್ದು. ತಾನೇ ಗುರುವಾದ, ತಾನೇ ಲಿಂಗವಾದ, ತಾನೇ ಜಂಗಮವಾದ ಅಂತ ಹೇಳ್ತಾರಲ್ಲ. ಹೇಳಿ ಒಬ್ಬರಿಗೆ ಹೇಳಿ ಏನಾದ, ಅವನು ದೀಕ್ಷೆ ಕೊಟ್ಟು ದೀಕ್ಷಾ ಗುರುವಾದ, ಅವರನ್ನ ಒಳ್ಳೆ ಮಾರ್ಗದಲ್ಲಿ ಚಲಿಸ್ಲಿಕ್ಕೆ ಅವ್ರಿಗೆ ಆದೇಶ ಕೊಟ್ಟಾಗ ಶಿಕ್ಷಾ ಗುರುವಾದ. ಇವೆರಡನ್ನು ನೀನು ಪಾಲಿಸಿದ್ರೆ ನಿನ್ನ ಅಂತರಂಗದಲ್ಲಿ ಆ ಸಾಮರಸ್ಯದ ನಿಲುವನ್ನು ಯಾವ ರೀತಿ ಪಡ್ಕೊಳ್ಬಹುದು ಅಂತ ಹೇಳಿದಾಗ ಮೋಕ್ಷ ಗುರುವಾದ ಅಥವಾ ಜ್ಞಾನ ಗುರುವಾದ. ಗುರು ಈ ರೀತಿ ಕೆಲಸ ಮಾಡ್ತಾರೆ. ಈಗ ಪಾದೋದಿಕ ಪ್ರಸಾದವ ಕೂಡ ಹೇಳಿದನಲ್ಲದೆ ಅಂದ್ರೆ ಗುರು ಕೇವಲ ಲಿಂಗ ಜಂಗಮವನ್ನು ತೋರಿಸುವುದು ಅಷ್ಟೇ ಅಲ್ಲ, ಅವನಿಗೆ ದೊರೆಯತಕ್ಕಂಥ ಪಾದೋದಕ ಪ್ರಸಾದವನ್ನ ಭಕ್ತಿಯಿಂದ, ಬಹಳ ಭಕ್ತಿಯಿಂದ, ವಿನೀತ ಭಾವದಿಂದ ಸ್ವೀಕರಿಸ್ಬೇಕಂತನೂ ಕೂಡ ಅಲ್ಲಿ ಹೇಳ್ತಾರೆ. ಪಾದೋದಕ ಅಂತ ಹೇಳಿದ್ರೆ ಜಂಗಮ ಅಥವಾ ಗುರುಗಳ ಪಾದ ಸ್ಪರ್ಶದಿಂದ ಆಗತಕ್ಕಂಥ ಪವಿತ್ರ ಜಾಲ, ಅದು ಬಹಳ ತುಂಬಾ ದೊಡ್ಡ ವಚನಗಳೈತ್ರಿ. ತುಂಬಾ ಒಳ್ಳೇದು. ನಾವೆಲ್ಲದನ್ನೆಲ್ಲ ಅರ್ಥೈಸ್ಕೊಂಡ್ರೆ ನಮ್ಮ ಭಾವನೆಗೆ ತಕ್ಕಂಗೆ ನಾವು ಅದನ್ನ ಪಾಲಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಬಹಳ ವಿಸ್ತಾರ ಐತೆ, ನಾವು ಓದೇ ಇಲ್ಲ. ನಾವೆಲ್ಲ ಇಷ್ಟು ದಿವಸ ಮುಚ್ಚಿಟ್ಟಿದ್ವಿ. ಈಗ ನೋಡಿದಾಗ ನಮ್ಗೆ ಅರ್ಥ ಆಗ್ತಾ ಇದೆ ಏನೇನ್ ಮಾಡ್ತಿದ್ರು. ಆಮೇಲೆ ನಾವು ನೋಡ್ತೀವಿ, ನಮ್ಮ ಹಿರಿಯ ಇರ್ಬೋದು, ನಮ್ಮ ತಂದೆ ಅಥವಾ ಅಜ್ಜ ಅಜ್ಜಿ ಇರ್ಬೋದು, ಅವರೆಲ್ಲ ಮಾಡ್ತಿರೋದ್ ನೋಡ್ತಿದ್ವಿ. ಕೆಲವೊಂದು ಆಚರಣೆ ಬಿಟ್ಟು ಹೋಗಿದೆ. ಹಾಗಾಗಿ ನಮ್ಮ ನಿಲುವಿಗೆ ಅದು ತಪ್ಪು ಅಂತ ಅನ್ಸುತ್ತೆ. ಆದ್ರೆ ನಾವು ವಚನಗಳನ್ನು ಓದಿದಾಗ ಅದು ಪ್ರಕ್ಷಿಪ್ತ ಅಂತ ನಾವು ಅನ್ಕೊಂಡ್ರು ಕೂಡ ಕೆಲವೊಂದು ವಿಚಾರಗಳನ್ನ ನಾವು ನಂಬೇಕಾಗತ್ತೆ. ಯಾಕಂದ್ರೆ ನಮ್ ತಾತ ಮುತ್ತಜ್ಜ ಅಜ್ಜಿ ಎಲ್ಲಾರು ಮಾಡಿದ್ ನೋಡಿರ್ತೀವಲ್ವಾ, ಅವ್ರು ಸುಮ್ನೆ ಮಾಡಿರ್ತಾರ, ಅವ್ರಿಗೆ ಗೊತ್ತಿರುತ್ತಲ್ಲ ಯಾವ ರೀತಿ ಮಾಡ್ಬೇಕಂತ. ಅದನ್ನ ನಾವು ಅರ್ಥೈಸ್ಕೊಳ್ಳೋಣ. ಆಮೇಲೆ ಅದಕ್ಕೆ ಹೇಳ್ತಾರೆ ಪಾದೋದಕ ಅಂತ ಹೇಳಿದ್ರೆ ಜಂಗಮ ಅಥವಾ ಗುರುಗಳ ಪಾದ ಅಂದ್ರೆ ಶಿವನ ಪಾದ ಅಂತಾನೆ ಲೆಕ್ಕ ಹೇಳ್ತಾರೆ ವಚನಗಳಲ್ಲಿ. ಅಂದ್ರೆ ಪಾದ ಅಂದಿದ ತಕ್ಷಣ ಅದು ಕರ್ಮೇಂದ್ರದಲ್ಲಿ ಬರತಕ್ಕಂಥ ಶಿವಲಿಂಗ ಅಂತಾನೆ ತಿಳ್ಕೊಳ್ಬೇಕಂತ ಹೇಳ್ತಾರೆ ಅಲ್ಲಿ. ಆಮೇಲೆ ಇದು ವಿನಯ, ಶರಣಾಗತಿ ಮನೋಭಾವ ಇದೆ. ಪ್ರಸಾದ ಅಂತ ಹೇಳಿದ್ರೆ ಶಿವಾನುಗ್ರಹದ ಸಂಕೇತ. ಇದು ಸ್ವೀಕರಿಸೋದು ಭಕ್ತನಿಗೆ ಏನಾಗುತ್ತೆ, ಆಂತರಿಕ ಶುದ್ಧಿಯನ್ನ ಇದು ಮಾಡತ್ತೆ. ಗುರುಗಳು ಎಲ್ಲವನ್ನೂ ಕೂಡ ಜೀವನದ ಒಂದು ಭಾಗವನ್ನಾಗಿ ಮಾಡ್ಕೊಳ್ಬೇಕು ಅಂತ ಗುರು ನಮ್ಗೆ ಆದೇಶ ಮಾಡ್ತಾರೆ. ತೊರೆಯ ಹೇಳಿದಾನೆ ಅಂತ ಹೇಳ್ತಾರೆ. ಗುರುಗಳ ಮಾರ್ಗವನ್ನ ಬಿಟ್ಟು ಬೇರೆ ನೋಡ್ರಿ, ಎಲ್ಲ ಗುರುಗಳಷ್ಟೇ ಏನ್ ಹೇಳ್ತಾರೆ, ಸನ್ಮಾರ್ಗದಲ್ಲಿ ನಡೆ, ಒಳ್ಳೆ ಮಾತಾಡು, ನೀನು ಒಂದು ಒಳ್ಳೆ ಏನಾದ್ರೂ ಕ್ರಿಯೆ ಮಾಡ್ತೀಯ ಅಂತ ಹೇಳಿದ್ರೆ ಅದನ್ನ ಅಲ್ಲಿ ಒಂದು ಒಳ್ಳೆ ಮನಸ್ಥಿತಿಯಿಂದ ಮಾಡಿದ್ರೆ ಬೇರೆಯವ್ರಿಗೂ ಉಪಯೋಗ ಆಗತ್ತೆ. ಈ ರೀತಿ ಭಾವನೆಗಳನ್ನ ಹೇಳ್ತಾರೆ. ಇದ್ ಬಿಟ್ಟು ಏನು ಹೇಳ್ಕೊಳ್ಳೋದಿಲ್ಲ, ಹೌದಲ್ವಾ? ಅದಕ್ಕಲ್ಲಿ ಹೇಳ್ತಾರೆ. ಆದ್ರಿಂದ ಈ ಮಾರ್ಗವನ್ನ ಯಾವತ್ತೂ ಕೂಡ ಗುರು ಇದನ್ನ ಒಳ್ಳೆ ಮಾರ್ಗವನ್ನ ಬಿಟ್ಟು ಹೋಗು, ಕೆಟ್ಟ ಮಾರ್ಗವನ್ನ ಇಲ್ಲಿ ಯಾವ ಗುರುನು ನಮಗ್ ಆದೇಶ ಮಾಡೋದಿಲ್ಲ, ಹೌದಲ್ವಾ? ಅದಕ್ಕಲ್ಲಿ ಹೇಳ್ತಾರೆ. ಇದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ನಮ್ಗೊಳಗಡೆ ಒಂದ್ ಚೈತನ್ಯ ಐತಲ್ಲ, ಆ ಚೈತನ್ಯ ಹೇಳುತ್ತೆಯ್ಯ, ಗುರುಗಳು ಹೇಳಿದ್ರು, ಸಾಕಷ್ಟು ಹೇಳಿದ್ರು. ಆದ್ರೆ ನಾನು ಯಾವ್ದನ್ನ ಪಾಲಿಸ್ಲಿಕ್ಕೆ ನನಗೆ ಕೆಪಾಸಿಟಿ ಇದೆ, ನನ್ನ ಅರ್ಹತೆ ಇದೆ, ಅದನ್ನ ನಾನು ಮಾಡೋವಂಥದ್ದು. ಇನ್ನ ಅಹಮೆಂದು ಪ್ರಸಾದ ದ್ರೋಹಿಗಳಾಗಿ ಇಲ್ಲಿ ಅಹಂಕಾರವನ್ನು ತೋರಿಸಿದಾಗ ಏನಾಗತ್ತೆ, ನಾನೇ ದೊಡ್ಡವನ್, ಇವ್ರ ಹತ್ರ ಏನಕ್ಕೆ ತಗೋಬೇಕು ನಾನು, ಇವ್ರು ಕೊಟ್ಟಿದ್ ಪ್ರಸಾದನ ಇದು, ಮನೇಲಿ ಇದೆಲ್ಲ ಈ ಅಹಂಕಾರವನ್ನ ತೋರಿಸ್ಬಾರ್ದು. ಮಾಡಿದ್ರೆ ಅದಕ್ಕೆ ಪ್ರಸಾದ ದ್ರೋಹಿಗಳಾಗ್ತೀವಿ. ಪ್ರಸಾದ ಅಂತ ಹೇಳಿದ್ರೆ ಹೊಟ್ಟೆಗೆ ತಿನ್ನುವಂಥದ್ದೇ ಅಲ್ಲ, ಅಥವಾ ಏನಾದ್ರು ಒಂದು ಹಣ್ಣು ಕೊಡ್ತಾರೆ ಅದನ್ನೂ ಅಲ್ಲ.
ಏನಾದ್ರೂ ಜ್ಞಾನವನ್ನ ಸ್ವೀಕಾರ ಮಾಡೋದಿರ್ಬೋದು, ಅಥವಾ ಒಂದು ಒಳ್ಳೆಯ ಮನೋಭಾವ ನನ್ನಲ್ಲಿ ಅಳವಡಿಸ್ಕೊಳ್ಳಿರ್ಬೋದು, ಇವೆಲ್ಲ ಪ್ರಸಾದ ರೂಪ ತಗೊಳ್ಳೋದು. ಈಗ ನಾನೇ ಅಂತ ಹೇಳಿದಾಗ ಏನಾಗುತ್ತೆ, ನಾನು ಅನ್ನತಕ್ಕಂಥ ಭಾವ ಬಂದಾಗ ಅಲ್ಲಿ ಏನಾಗುತ್ತೆ, ಅಲ್ಲಿ ನಾನು ಅಂತ ಅಹಂಕಾರ ತೋರ್ಸತ್ತೆ. ಆಗ ಏನಾಗುತ್ತೆ, ಲಿಂಗ ದ್ರೋಹಿಗಳಾಗಿ ನಮ್ಮನ್ನ ಕಾಣ್ತಾರೆ, ಆಗತ್ತೆ ಅನ್ನೋದನ್ನ ಹೇಳ್ತಾರೆ. ಇನ್ನು ವಿಭೂತಿ ರುದ್ರಾಕ್ಷಿ ಸಾಕ್ಷಾತ್ ಶಿವನೆಂದರಿಯದೆ, ಇವೆಲ್ಲವೂ ಕೂಡ ಜ್ಞಾನ ಚಕ್ಷುಗಳು, ಆಮೇಲೆ ಪರಮಾತ್ಮನ ಒಂದು ಮೈ ಬೆಳಗು ಅಂತ ಹೇಳ್ತಾರೆ. ಇವೆಲ್ಲವೂ ಕೂಡ ಅದು ಹೊರಗಿನ ಆವರಣ ಅಲ್ಲ, ನನ್ನ ಅಂತರಂಗದ ಶಿವನ ಸ್ಮರಣೆಯ ಸಂಕೇತಗಳು ಅಂತ ಹೇಳ್ತಾರೆ. ವಿಭೂತಿ ಜೀವನದ ಅನಿತ್ಯತೆಯನ್ನ ನೆನಪಿಸುತ್ತೆ, ರುದ್ರಾಕ್ಷಿ ನನಗೆ ಶಿವ ಸ್ಮರಣೆಯನ್ನ ತಂದ್ಕೊಡುತ್ತೆ ಅನ್ನೋದನ್ನು ಕೂಡ ಹೇಳ್ತಾರೆ. ಹೀಗೆ ಪ್ರತಿಯೊಂದು ಕೂಡ ನಾವು ಆಚರಣೆ ಮಾಡಿದಾಗ ಏನಾಗತ್ತೆ, ನಮ್ಗೆ ಇಂಥವ್ರು ಅಂದ್ರೆ ಏನು ಸರಿಯಾಗಿ ಅರ್ಥೈಸ್ಕೊಂಡು ಯಾರು ಆಚರಿಸ್ತಾರಲ್ಲ ಅಂಥವ್ರ ಮುಖ ನನಗೆ ತೋರ್ಸು, ಉಳಿದವ್ರು ನನಗೆ ಬೇಡ ಅನ್ನೋ ಭಾವನ ಕೂಡ ಹೇಳ್ತಾರೆ. ಹೀಗೆ ಆ ಅಷ್ಟಾವರಣ ಅಂದದ್ದು ಸಾಕ್ಷಾತ್ ಪರಮನ ಸ್ವರೂಪವೇ ಇದೆ. ಅವುಗಳನ್ನ ಅರಿತು ಯಾರು ಆಚರಿಸ್ತಾರಲ್ಲ ಅವ್ರು ಶಿವ ಸ್ವರೂಪಿಯೇ ಆಗ್ತಾರೆ. ಅದಕ್ಕೆಲ್ಲ ಹೇಳ್ತಾರೆ, ಮೇಲಿನ ವಚನ ನಾವು ನೋಡಿದ್ವಲ್ಲ ಅದು ಸ್ಪಷ್ಟತೆಯನ್ನ ಕೊಡುತ್ತೆ. ಇಲ್ಲಿ ಮುಂದಕ್ಕೆ ಈ ಅಷ್ಟಾವರಣಗಳು ಹೇಳಿದ್ವಲ್ಲ, ಗುರು ಲಿಂಗ ಜಂಗಮ, ಅದಕ್ಕಿಂತ ಇನ್ನೂ ಒಂದು ಮುಂದೆ ಇದೆ ರೀ, ಅಷ್ಟತನಗಳು ಮೊದ್ಲು ಓದ್ಬೇಕಂತ ಈಗ ನಾನು ನೋಡ್ತಾ ನನ್ಗೆ ಅನಿಸ್ತಿದೆ. ಯಾಕಂತ ಹೇಳಿದ್ರೆ ಅಷ್ಟತನುವಿನಿಂದಲೇ ಪಿಂಡಾಂಡ ಆಗಿತ್ತು. ಅಷ್ಟತನು ಬಹಿರಂಗದ ಏನಿದಾವಲ್ಲ ಅಷ್ಟತನುಗಳು ಗೊತ್ತಿದೆಯಲ್ಲ ನಿಮ್ಗೆ, ಪೃಥ್ವಿ ತೇಜ ವಾಯು ಆಕಾಶ ಸೂರ್ಯ ಚಂದ್ರ ಆತ್ಮ, ಅವಕ್ಕೆ ತನು ಆಗಿರುತ್ತಂತೆ. ಈಗ ಸಾಧಕನಿಗೆ ಆವರಣ ಆಗಿರೋದು ಅಷ್ಟಾವರಣಗಳಂತೆ. ಆ ವಚನಗಳಲ್ಲಿ ಬಂದಿತ್ತು, ಸುಮ್ಮನೆ ಆಮೇಲೆ ನೋಡ್ತಾ ಇದ್ದೆ, ಅವ್ನು ನೋಡೋಣ ಆಮೇಲೆ ಅದನ್ನೆಲ್ಲನೂ ಕೂಡ. ಅದಕ್ಕಲ್ಲಿ ಹೇಳ್ತಾರೆ, ಇದಿಷ್ಟು ಬರೀ ಅಷ್ಟಾವರಣಗಳಿಗೆ ಒಂದು ಪೀಠಿಕೆಯಾಗಿ ಕೆಲವೊಂದು ವಿಚಾರಗಳನ್ನ ಹೇಳ್ತಾ ಇದ್ದೀನಿ. ಸರ್ವರಿಗೂ ಭಕ್ತಿಯ ಶರಣ.